ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತೆಲ್ಲ ಗರ್ಲ್ಸ್ ಎಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ತಿರುವನಮಲೆಗೆ ಹೋಗ್ತಾ ಇದೀವಿ. ಬರೀ ಗರ್ಲ್ಸ್ 4 ಜನ ಅಷ್ಟೇ ಹೋಗ್ತಾ ಇರೋದು. ಗೈಸ್ ಇಲ್ಲಿ ಸ್ಯಾಟಲೈಟಿಗೆ ಬಂದರೆ ಒಂದಾರು ಅಟ್ಲೀಸ್ಟ್ ತಮಿಳ್ ಬಸ್ಸಲ್ಲೆಲ್ಲ ಹಾಕಿದಾರ ಕನ್ನಡದಲ್ಲಿ ಗೊತ್ತೇ ಆಗಲ್ಲ ಗೈಸ್. ಆಮೇಲೆ ಅಲ್ಲಿ ಬಸ್ಸಲ್ಲಿ ಹೋಗಿ ಝೂಮ್ ಹಾಕಿ ಇವ್ರು ನೋಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಕೆಳಗೆ ಚಿಕ್ಕದಾಗಿ ಹಾಕಿದ್ದಾರೆ ತಿರುವನಮಲೆಗೆ ಹೋಗುತ್ತೆ ಅಂತ. ಸೊ ಇವಾಗ ಹೋಗೋಣ. ನಮ್ಮೊಂದಿಗಿದ್ದಾರೆ ಚಿಂಟು, ಹಾಯ್ ಹಾಯ್. ನಮ್ಮೊಂದಿಗಿದ್ದಾರೆ ಐಶು, ಹಾಯ್. ನಮ್ಮೊಂದಿಗಿದ್ದಾರೆ ಗಗನ, ಹಾಯ್. ಸೊ ನಾವಿಷ್ಟು ಜನನು ಇವಾಗ ತಿರುವನಮಲೆಗೆ ಹೋಗ್ತಾ ಇದ್ದೀವಿ. ವಾಯ್ಸ್ ಕೇಳಿಸ್ತಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೋಗ್ತಾ ಹೋಗ್ತಾ ಸಿಗೋಣ. ಇವಾಗ ಬನ್ನಿ ಸ್ನ್ಯಾಕ್ಸ್ ತೊಗೊಂಡು ಹೊರಡೋಣ. ಈ ಬಸ್ಸೇ ನಾವು ಹೋಗೋದು ಇವಾಗ. ಇಲ್ಲಿದೆ ನೋಡಿ. ಇವಾಗ ನಮಗೆ ಬಸ್ ಸಿಕ್ಕಿದೆ. ಹಲೋ. ಸೊ ಹೊರಡ್ತಾ ಇದ್ವಿ. ಹೋಗ್ತಾ ಹೋಗ್ತಾ ಸಿಗೋಣ. ಇಲ್ಲಿ ನೋಡಿ, ಇಲ್ಲೊಂದಷ್ಟು ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಮುಂದೆ ಒಂದಷ್ಟು ಸ್ನ್ಯಾಕ್ಸ್ ಇದೆ. ಸೊ ಹೋಗೋಣ. ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರುತ್ತೇವೆ. ಬಸ್ ಆಲ್ರೆಡಿ ಹೊರಟಿದೆ. ಬಸ್ಸೆಲ್ಲ ಫುಲ್ ಖಾಲಿ ಇದೆ. ಗೈಸ್ ಇವಾಗ ಟೈಮ್ ಬಂದು 8:18 ಆಗಿದೆ. ಇನ್ನೂ ನಾವು ಹೊಸಕೋಟೆನೂ ರೀಚ್ ಆಗಿಲ್ಲ. ಇವಾಗ ಚಿಪ್ಸ್ ತಿನ್ಕೊಂಡು ಕೂತಿದ್ದೀವಿ. ಹೋಗ್ತಾ ಹೋಗ್ತಾ ಸಿಗೋಣ ಗೈಸ್. ನಮ್ಮ ಐಶು ಸೀರಿಯಲ್ ನೋಡ್ತಾ ಇದ್ದಾಳೆ. ಯಜಮಾನ ಮೂವಿ ನೋಡ್ತಾ ಇದ್ದಾಳೆ. ಸಾರಿ, ಸೀರಿಯಲ್ ನೋಡ್ತಾ ಇದ್ದಾಳೆ. ಏನಾಯ್ತು ಗೊತ್ತಾ, ಇಲ್ಲಿ ನಾವು 2 ಸೀಟಲ್ಲಿ ಕೂತಿದ್ವಿ. ಗರ್ಲ್ಸ್ 2 ಸೀಟ್ಸಲ್ಲಿ ಕೂತಿದ್ವಿ. ಅದು ಅಷ್ಟು ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಇನ್ನೊಂದು ಕೂತ್ಕೊಂಡ್ರೆ ಬೆನ್ನು ನೋಡ್ತಾ ಇತ್ತು. ಲಗೇಜಲ್ಲಿ ಇಟ್ಕೊಂಡು ಕೂರಕ್ಕೆ ಆಗ್ತಾ ಇರಲಿಲ್ಲ. ಅದು ಸೀಟ್ ಬರೋ ಹಾರ್ಡ್ ಇತ್ತು. ಸೊ ಅದಕ್ಕೆ ಪಕ್ಕದಲ್ಲಿ ಒಂದು ಅಣ್ಣ ಇತ್ತು 3 ವೀಲ್ ಸೀಟಲ್ಲಿ. ಅವ್ರಿಗೆ ಕೇಳಿಬಿಟ್ಟು ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅವ್ರು ಅಲ್ಲೋದ್ರು ನಾವು ಈ ಕಡೆ ಬಂದು ಸರಿ ಇಷ್ಟಪಟ್ಟು ಹೋಗ್ತಾ ಇದ್ದೀವಿ. ನಾವೆಷ್ಟು ಬೆಚ್ಚಗಿದ್ದೀವಿ ಗೊತ್ತಾ, ಶಾಲ್ಗಿಲ್ಲೆಲ್ಲ ಹಾಕ್ಕೊಂಡು. ಚಳಿ ನಾವಿಬ್ರು ತಿರುವನಮಲೆಗೆ ರೀಚ್ ಆಗಿದ್ದೀವಿ. ದರ್ಶನ ಮಾಡೋಣ ಅಂದರೆ ಹೊಟ್ಟೆ ಇನ್ನೂ ಇಲ್ಲಿ ATM ಬಸ್ ಹತ್ಬಿಟ್ಟು ಅಲ್ಲೋಡಿ ತುರ್ತಾರೆ ಹಂಗೆ. ಇಲ್ಲೋಡಿ ಇವಾಗ ನಾವು ಬಂದಿದ್ದೀವಿ. ಯಾವುದೋ ಹೋಟೆಲ್ ಬಂದಿದ್ದೀವಿ. ಹೊಟ್ಟೆ ಹಸಿತಾ ಇದ್ದೀವಿ. ಟೈಮ್ ಬಂದು ಎಷ್ಟು ಗಂಟೆ ಆಗಿದೆ? 12:20. ನಾನು ಚಪಾತಿ ತೊಗೊಂಡಿದ್ದೀನಿ. ಐಶು ವೆಜ್ ಫ್ರೈಡ್ ರೈಸ್. ಅವ್ರು ದೋಸೆ ಆರ್ಡ್ರ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ನಾವು ತಿಂತಾ ಇದ್ದೀವಿ. ಹೆಂಗಿದೆ ವೆಜ್ ಫ್ರೈಡ್ ರೈಸು? ಹೆಂಗಿದೆ ಐಶು? ನಂದೇನು ಮನೇಲಿ ಮಾಡಿದ್ರೆ ಚಪಾತಿ ಥರ ಅಂತಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ದೇವಸ್ಥಾನದ ಹತ್ರ ಹೊರಟಿದ್ದೀವಿ. ಅಲ್ಲಿ ಯಾವುದಾದ್ರೂ ರೂಮ್ಸ್ ನೋಡಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ. ನಾವು ಬಂದಿದ್ದೀವಿ ರಾಜಗೋಪುರಂ ಹತ್ರ, ನೋಡ್ತಿರ್ಬೋದು ನೀವು. ಸೊ ಇವಾಗ ನಾವು ರೂಮ್ಗೆಲ್ಲ ಮಾತಾಡಿದ್ದೀವಿ. ಅವ್ರು ಬೈಕ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಬೈಕ್ ಬಂದಿದ ತಕ್ಷಣ ಓಡೋದಿದೆ. ನಮ್ಮ ಐಶು ಮತ್ತು ಗಗನ ನೋಡ್ಕೊಬರಕ್ಕೆ ಹೋಗಿದ್ದಾರೆ ರೂಮ್ನ. ನಾನು ಚಿಂತಿದ್ವಿ ನಾಯಿ ಥರ ಕಾಯ್ತಾ ಇದ್ವಿ. ನಾವು ಇವಾಗ ರೂಮ್ ರೀಚ್ ಆಗಿದ್ದೀವಿ. ತುಂಬ ಚಿಕ್ಕದೇ ತೊಗೊಂಡ್ವಿ. ಏನಕ್ಕಂದರೆ ನಾವು ರೆಡಿ ಆಗೋದಕ್ಕೆ ಫ್ರೆಶ್ ಅಪ್ ಆಗೋದಕ್ಕೆ ಅಷ್ಟೇ ನಾವು ತೊಗೊಂಡಿದ್ದು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಸೊ ಎಂಟ್ರಿ ಆಗ್ತಿದ್ದಂಗೆ ಡೋರು. ಸೊ ಹಿಂಗೆ ಬಂದರೆ ಇಲ್ಲೊಂದು, ಮತ್ತು ಬಂದಿದ ತಕ್ಷಣ ಆಗಲೇ ಮನಿಕೊಂಡ್ಬಿಟ್ಟವ್ರೆ. ಇದೊಂದು TV, ಇದೊಂದು ಎಕ್ಸ್ಟ್ರಾ ಬೆಡ್ಡು. ನಾವಿವಾಗ ತಾನೇ ಇದೆಲ್ಲ ಇಟ್ಕೊಂಡ್ವಿ, ಬ್ಯಾಗೆಲ್ಲ. ಸೊ ಇಷ್ಟೇ ನಮ್ಮ ರೂಮ್, ಇಷ್ಟೇ ರೂಮ್ ಗೈಸ್. ಸೊ ಎಲ್ಲ ರೆಡಿ ಆದಮೇಲೆ ಸಿಗ್ತೀವಿ ಗೈಸ್. ಅಲ್ಲಿವರೆಗೂ ಟಾಟಾ ಬಾಯ್ ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ ರೂಮಿಂದ ನಾವು ಯಾವುದಕ್ಕೆ ರಾಜಗೋಪುರಂ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 3:20 ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಹೇಗನ್ನಿಸ್ತಿದೆ? ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ, ನೋಡೋಣ. ಇನ್ನೂ ಹೋಗಿ ಅಲ್ಲೆಲ್ಲ ದೀಪ ಎಲ್ಲ ಹಚ್ಚಿಲ್ಲ ಗೈಸ್. ಹಚ್ಚಾದ್ಮೇಲೆ ಹೇಗೆ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ. ಹೆಂಗೆ ಅನಿಸ್ತಾ ಇದೆ ಗಗನ? ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳ್ತೀವಿ ಗೈಸ್. ಸೊ ಇವಾಗ ರೂಮಿಂದ ಹೋಗ್ತಾ ಇದ್ದೀವಿ. ನಮ್ಮದು ರೂಮಿಂದ ಒಂದು ಸ್ವಲ್ಪ ದೂರನೇ ಅಷ್ಟೇ. ಅಲ್ಲಿ ಕಾಣಿಸ್ತಾ ಇದೆ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅಲ್ಲೊಂದು ಸ್ವಲ್ಪ ಲೆಫ್ಟಲ್ಲಿ ಹೋಗಬೇಕು, ಹತ್ರನೇ ಇದೆ. ಸೊ ಹೋಗ್ತಾ ಇದ್ದೀವಿ. ಮೇಲೆ ನೋಡಿರುವ
ಇಂದ್ರಲಿಂಗ ಮುಗಿಸ್ಕೊಂಡು ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಹೋಗ್ತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ವರುಣಲಿಂಗಂಗೆ ಇನ್ನೂ ಹಾಕಿ ಹೋಗ್ಬೇಕು. ಯಮಲಿಂಗಂ ಗೈಸ್ ತುಂಬ ಚಳಿ ಇದೆ ಗೈಸ್, ನಡೆಯೋಕ್ಕೂ ಆಗ್ತಾ ಇಲ್ಲ ಈ ಕಾರ್ ರೋಡಲ್ಲಿ, ಈ ಚಳಿಯಲ್ಲಿ ಹೇಗೆ ನಡೆಯುವುದು. ದೇವ್ರು ಮಾಡೋದು ಮಾಡ್ದಲ್ಲಿಂಗ ಒಂದೇ ಕಡೆ ಇಕ್ಕಿದ್ರೆ ನೋಡ್ಕೊಬೋದು. 14 ಕಿಲೋಮೀಟರ್ ನಡೆಯೋಕ್ಕಾಗಿದೆ. ಇನ್ನು 9 ಕಿಲೋಮೀಟರ್ ಐತೆ. ಇನ್ನು ನಾವು ಸ್ಟಾರ್ಟ್ ಮಾಡಿದಾಗ 3:55, ನಿಯರ್ಲಿ 4 o'clock ಅಂದ್ಕೊಳ್ಳಿ. ಇವಾಗ ಎಕ್ಸಾಕ್ಟಾಗಿ 6 o'clock ಆಗಿದೆ. 4 o'clock-ಇಂದ 6 o'clock-ವರೆಗೂ ನಾವು ಬಂದಿರೋದು ಬರೀ 6 ಕಿಲೋಮೀಟರ್ ಅಷ್ಟೇ. ಇನ್ನು 9 ಕಿಲೋಮೀಟರ್ ಬಾಕಿ ಇದೆ. ಅಪ್ಪ ನೆಕ್ಸ್ಟ್ ಲೆವೆಲ್ ಈ ಚಳಿ. ಈ ಪಾದಾಗಲಾಗಲೇ ತಗದ್ ಇಲ್ಲಿ ಇವರಿಬ್ರು ನೋಡಿ ಚಳಿ ಬೇರೆ ಆಗ್ತಾಯಿದೆ. ಅಲ್ಲಿ ಐಶ್ ಇವ್ರು ನೋಡಿ ಸಾಕ್ಸ್ನೇ ರೆಡಿ ಮಾಡ್ಕೊಂಡ್ಬಿಟ್ಟು ಗೈಸ್ ಅವರು ಮಸಾಜ್ ಮಾಡಿಸ್ಕೊಳ್ತಾರೆ. ಇಲ್ಲ ಐಶು ಕೂತ್ಕೊಂಡು ನೋಡ್ತಾರೆ. ಫೈವ್ ಮಿನಿಟ್ಸ್ಗೆ 30, 16 ಮಿನಿಟ್ಸ್ಗೆ 50 ಮಾಡಿಸ್ಕೊಳ್ತಾ ಇದ್ದಾರೆ. ನಮ್ಗಾಗಲ್ಲ, ಬೇಡ ಮಾಡಿಸ್ಕೊಳ್ಳೋದು. ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ನೋಡಿ. ಇಡ್ಲಿ, ವಡೆ, ಸಾಂಬಾರು ದೋಸೆ ಎಲ್ಲ ಅನ್ನದಾತ ಸುಖಿ ಹೋಗು. ಚಟ್ನಿ ಕಾಳು ಚಟ್ನಿ ಅಮ್ಮ. ಗೈಸ್ ಇವಾಗ ಒಂದು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ ಆಯಿತಾ. ಅಲ್ಲಿಷ್ಟು ತುಂಬ ಚೆನ್ನಾಗಿ ಮಾಡಿತ್ತು ಅಂದರೆ. ವಾಟರ್ ಬಾಟ್ಲೆ ಸಾಂಬಾರು. ವಾಟರ್ ಬಾಟ್ಲೆ ತನ್ನಿ 3 ಲೀಟ್ರ್ ತನ್ನಿ. ವಾಟರ್ ತಣ್ಣಿ ವೇಣಂ ಬೇಡ. ನಿಮಗೆ ಕನ್ನಡ ಬರಲ್ವಾ ಆಂಟಿ? ಚೂರಾದ್ರೂ ಕಲಿಬೇಕು ತಾನೆ ಕನ್ನಡ. ನಮ್ಮ ಕರ್ನಾಟಕದಲ್ಲಿ ನೆಕ್ಸ್ಟ್ ಲೆವೆಲ್ ನಲ್ಲ ಇರಕ ಏನು ಇಲ್ಲಿ ಥರ ಐತೆ. ಇಲ್ಲಿ ಇಷ್ಟನೇ ಇಲ್ಲ ಆ್ಯಕ್ಚುಲಿ ಬಸ್ಸಲ್ಲಿ ನಾನೆಲ್ಲ ಇಡ್ಲಿ ಕೊಡ್ತಾರೆ. ಇಡ್ಲಿ ಬಾಲ್ ಹಿಂಗೆ ತಮಿಳ್ನಾಡಲ್ಲಿ ಇಡ್ಲಿ ತಿನ್ನಿಸ್ತೀನಿ ಅಂತಿದ್ದು. ಟೋಟಲಿ ಇವಾಗ ಏನು 14 ಕಿಲೋಮೀಟರ್ಸ್ ಇತ್ತು. ಇವಾಗ ಫೈನಲ್ ಆಗಿ 2 ಕಿಲೋಮೀಟರ್ಸ್ಗೆ ಬಂದಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಐಶು ಮತ್ತು ಚಿಂಟು, ಆ್ಯಕ್ಚುಲಿ ಐಶು ಗಿವ್ ಅಪ್ ಮಾಡ್ತೀನಿ ಅಂತ ಅಂತಿದ್ದಾಳೆ. ಗೊತ್ತಿಲ್ಲ, ನಾವಿಬ್ಬರು ಮಾತ್ರ ನೋ ವೇ, ಚಾನ್ಸ್ ಇಲ್ಲ, ನಾವು ಗಿವ್ ಅಪ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ತೀವಿ. ಮಾರ್ನಿಂಗ್ 4 o'clock 3:55 ಸ್ಟಾರ್ಟ್ ಮಾಡಿ ಇವಾಗ ಹಿಂಗೆ ಗಿವ್ ಅಪ್ ಮಾಡೋಕ್ಕಾಗತ್ತೆ. ಸೊ ನಾವು ಮಾಡಲ್ಲ ಅಂತ 2 ಕಿಲೋಮೀಟರ್ಸಿಗೆ ಬಂದಿದ್ದೀವಿ. ಸೊ ಬನ್ನಲ್ಲಿ ನಮ್ಮದು ಎಲ್ಲ ಲಿಂಗ ಗಿರಿ ಪ್ರದಕ್ಷಿಣೆ ಹಾಕಿ ಆಯಿತು ನೋಡಿ. ಫೈನಲಿ ಈಶಾನ್ಯ ಲಿಂಗಂಗೆ ಬಂದಿದ್ದೀವಿ ಮುಗಿಸ್ಕೊಂಡು. ಈಗ ಆಟೋ ಪ್ರದಕ್ಷಿಣೆ ಎಲ್ಲ ಮುಗಿದ್ದು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ, ದರ್ಶನ ಮಾಡೋದಕ್ಕೆ ಹೋಗ್ಬೇಕು. ಅಷ್ಟು ಜನ ಎಲ್ಲ ಇವತ್ತು ಆ್ಯಕ್ಚುಲಿ ತುಂಬ. ನಮ್ಮ ಕಾಲು ಚೆನ್ನಾಗಿದ್ರೆ 2 ದೇವಸ್ಥಾನಕ್ಕೆ ಹೋಗ್ಬೋದು. ಕೇಳೋಣ ದರ್ಶನ ಹೆಂಗಿತ್ತು ಅಂತ ಹೇಳಿ. ಹೆಂಗಿತ್ತು ಐಶು? ದೇವ್ರ ದರ್ಶನ ಚೆನ್ನಾಗಿತ್ತು, ಬಟ್ ಇಲ್ಲಿ ಮೇಂಟೆನೆನ್ಸ್ ಚೆನ್ನಾಗಿಲ್ಲ. ಆ್ಯಕ್ಚುಲಿ ಸಕ್ಕತ್ತಾಗಿತ್ತು. ನಮಗೆ ಫ್ರಂಟ್ ಲೈನಲ್ಲೇ ಬಿಟ್ಟಿದ್ರು. ಸಕ್ಕತ್ತಾಗಾಯ್ತು ದರ್ಶನ. ಬಟ್ ಏನಂದರೆ ಗಿರಿ ಪ್ರದಕ್ಷಿಣೆ ಹಾಕಿದ್ವಲ್ಲ, ಅದು ಕಾಲೆಲ್ಲ ಸಖತ್ ನೋವ್ತಾ ಇದೆ. ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಹೊರಡೋದೆ ಬ್ಯಾಂಗ್ಳೂರ್. ಗೈಸ್ ಇವಾಗ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ನಾವು ಮಲೆಗೆ ಹೋಗಿ ಒಳ್ಳೆ ದರ್ಶನ ಆಯಿತು. ಇನ್ನೊಂದು ಏನು ಗೊತ್ತಾ ಗೈಸ್, ಒಂದು ಸೀಕ್ರೆಟ್ ಹೇಳ್ತೀನಿ. ಗಿರಿ ಪ್ರದಕ್ಷಿಣೆ ಎಲ್ಲ ಆಯ್ತಾ, ಲಾಸ್ಟಲ್ಲಿ ಒಂದು ಲಿಂಗ ಬರುತ್ತೆ. ಯಾವ ಲಿಂಗ ಹೇಳಿ? ಈಶಾನ್ಯ ಲಿಂಗ ಅಂತ ಒಂದು ಬರುತ್ತೆ. ಆ ಲಿಂಗ ಬರಬೇಕಷ್ಟೇ, ಅದು ಒಂದು ನೋಡಬೇಕಿತ್ತು. ಡಮಾರ್
ಹಂಗಾಗಲ್ಲ ಅಂದ್ಬಿಟ್ಟು ಆಟೋ ಹತ್ಬಿಟ್ಟವ್ರೆ. ನಾನು ಮತ್ತು ಗಗನ ಇಷ್ಟು ದೂರ ಬಂದಿದ್ದೀವಿ, ಬೇಡ ಗೇವ್ ಅಪ್ ಮಾಡೋದು ಅಂತ ಹೇಳ್ಬಿಟ್ಟು ದೇವ್ರನ್ನ ನೆನೆಸ್ಕೊಂಡು ಹೋಗಿ ಕಂಪ್ಲೀಟ್ ಮಾಡ್ದೋ. ಅದೆಲ್ಲ ಆದಮೇಲೆ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು ಅಂತ ರೂಮಿಗೆ ಬಂದು ಮಲ್ಕೊಂಡು ಇವಾಗ ಬಸ್ನ ಬುಕ್ ಮಾಡಿಕೊಂಡು ಇವಾಗೆಲ್ಲ ಹೊರಟಿದ್ವಿ. ಇಷ್ಟೇ ಗೈಸ್ ನಮ್ಮದು ಗರ್ಲ್ಸ್ 2026 ಫಸ್ಟ್ ಟ್ರಿಪ್ ಗರ್ಲ್ಸ್ ಗ್ಯಾಂಗ್ಸ್ ಜೊತೆ ಆಯಿತು. ತುಂಬ ಚೆನ್ನಾಗಿತ್ತು. ಇವಳು ಅರ್ಧಕ್ಕೆ ನಿಲ್ಲಿಸ್ಬಿಟ್ಲು ಅವ್ರ ಅಕ್ಕನಿಂದ. ಅವಳಿಂದ ಇಲ್ಲಿದ್ದಾರಲ್ಲ ಇವರಿಂದ ಅರ್ಧಕ್ಕೆ ನಿಲ್ಲಿಸೇ ಬಿಟ್ಲಿ ಇವಳು. ಸೊ ಗೈಸ್ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ